ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ದೋಸೆ ಹಿಟ್ಟು ಈ ಥರ ಮಾಡಿಟ್ಕೊಂಡ್ರೆ ಒಂದು ವರ್ಷದ ತನಕ ನಾವು ಬಳಸ್ಕೋಬೋದು. ಆ ಥರ ದೋಸೆ ಹಿಟ್ಟು ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ನಾನು. ನಮಗೆಲ್ಲ ಇವಾಗೆಲ್ಲ ಕೆಲ್ಸಕ್ಕೆ ಹೋಗೋ ಟೈಮು, ಮಕ್ಕಳಿಗೆ ಅರ್ಜೆಂಟ್ ಅಲ್ವಾ, ಅದಕ್ಕೋಸ್ಕರ ನಾವು ಈ ಥರ ಹಿಟ್ಟನ್ನ ರೆಡಿ ಮಾಡಿಟ್ಕೊಂಡ್ರೆ ನಾವು ಅರ್ಧ ಗಂಟೆಯಲ್ಲಿ ಈ ಥರ ದೋಸೆ ಎಲ್ಲ ಮಾಡ್ಕೋಬೋದು. ಬನ್ನಿ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ತುಂಬ ಚೆನ್ನಾಗಿ ಈಸಿಯಾಗಿ ತೋರಿಸ್ಕೊಡ್ತೀನಿ. ಫಸ್ಟು ಒಂದು ದಪ್ಪ ತಳ ಇಡೋ ಪಾತ್ರೆ ತೊಗೊಂಡು ಅದಕ್ಕೆ ನೋಡಿ ನಾನು 1 ಕಪ್ ಉದ್ದಿನಬೇಳೆ ತೊಗೊತಾ ಇದ್ದೀನಿ. ಅಂದರೆ ಇದು 1/4 kg ಕಪ್ಪು, 250 ml ಮೆಜರ್ಮೆಂಟ್ ಕಪ್ಪು ಇದು. ಅಂದರೆ 1/4 kg ಅಷ್ಟು ಉದ್ದಿನಬೇಳೆ ಮೆಜರ್ಮೆಂಟಲ್ಲಿ ನಾನು ಎಷ್ಟೆಷ್ಟು ಹಾಕ್ಕೋಬೇಕು ಅಕ್ಕಿನ ಅಂತೇಳ್ಬಿಟ್ಟು ತೋರಿಸ್ಕೊಡ್ತೀನಿ ನಾನು. ಈಗ ಇದನ್ನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಫ್ರೈ ಮಾಡಿಕೊಂಡ್ರೆ ಅದು ಚೆನ್ನಾಗಿ ರೋಸ್ಟ್ ಆಗುತ್ತೆ. ಅರೋಮೆಟಿಕ್ಕಾಗಿ ಘಮ ಘಮ ಅಂತೇಳ್ಬಿಟ್ಟು ಉದ್ದಿನಬೇಳೆ ಸ್ಮೆಲ್ ಬರುತ್ತೆ. ಈಗ ಅದನ್ನು ಒಂದು ಸೈಡ್ಗೆ ತೊಗೊಂಡು ಈಗ ಅದೇ ಕಡಾಯಿಗೆ 2 ಕಪ್ಪು ಅಕ್ಕಿ ತೊಗೋಬೇಕು. ಅಂದರೆ 1 ಕಪ್ ಉದ್ದಿನಬೇಳೆಗೆ 2 ಕಪ್ಪು ಅಕ್ಕಿ ತೊಗೊತಾ ಇದ್ದೀನಿ. ನೀವು 2.5 ಕಪ್ ಅದು ತೊಗೋಬೋದು. ನಾನು 2 ಕಪ್ ತೊಗೊತಾ ಇದ್ದೀನಿ. ಈಗ ನಾನು ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ಒಣಗಿಸಿದ್ದೀನಿ ನಾನು. ನೀವು ಮಾಮೂಲಿ ಸೋನಾ ಮಸೂರಿ ಅಕ್ಕಿ ಮನೇಲಿ ಅನ್ನ ಮಾಡೋ ಅಕ್ಕಿನ ಹಾಕೋದಾದರೆ ಹಂಗೆ ಡೈರೆಕ್ಟಾಗಿ ಹಾಕ್ಕೋಬೋದು. ಇದನ್ನು ಈಗ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು, ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ. ಈ ಥರ ಉರಿಯೋದ್ರಿಂದ ಅದು ಕೆಡದೇ ಇರುತ್ತೆ, ಚೆನ್ನಾಗಿರುತ್ತೆ ಮತ್ತು ದೋಸೆ ಫ್ಲೇವರ್ ಎಲ್ಲ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಅಕ್ಕಿನ ಈ ಥರ ಉರಿತಾ ಇದ್ದೀನಿ ನಾನು. ಈ ಥರ ಹುರಿದಾದ್ಮೇಲೆ ನೋಡಿ ಈ ಥರ ಲೈಟಾಗಿ ಕಲರ್ ಚೇಂಜ್ ಆಗುತ್ತಲ್ಲ, ಲೈಟಾಗಿ ಕಲರ್ ಚೇಂಜ್ ಆದಮೇಲೆ ಇದನ್ನು ತಣ್ಣಗಾಗೋಕ್ಕೆ ಒಂದು ಪ್ಲೇಟಿಗೆ ತೊಗೋಬೇಕು. ಈಗ ನೋಡಿ ನಾನು ಸಬ್ಬಕ್ಕಿ ಹಾಕ್ತಾಯಿದ್ದೀನಿ. ಇದು ಚಿಕ್ಕ ಸಬ್ಬಕ್ಕಿ, ನೀವು ದೊಡ್ಡದಾದರೂ ಹಾಕ್ಕೋಬೋದು, ಪರವಾಗಿಲ್ಲ. ಈ ಪ್ಲೇಸಲ್ಲಿ ಅವಲಕ್ಕಿನೂ ಹಾಕ್ಕೋಬೋದು. 1/4 ಕಪ್ಪಷ್ಟು ನಾನು ಸಬ್ಬಕ್ಕಿ ಹಾಕ್ತಾಯಿದ್ದೀನಿ. ಇದೇ ಪ್ಲೇಸಲ್ಲಿ ನೀವು 1/4 ಕಪ್ಪು ಅವಲಕ್ಕಿನಾದರೂ ಹಾಕ್ಕೋಬೋದು. ಹಾಕ್ಬಿಟ್ಟು ಅದು ಸ್ವಲ್ಪ ಅದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ ಆ ಸಬ್ಬಕ್ಕಿ ಸ್ವಲ್ಪ ದೊಡ್ಡದಾಗಿ ಆಗ್ತಾಯಿದೆಯಲ್ಲ, ಈಗ ಆಗಿದೆ. ಇದನ್ನು ಅಷ್ಟೇ ತಣ್ಣಗಾಗೋಕ್ಕೆ ಒಂದು ಪ್ಲೇಟಿಗೆ ತೊಗೊತಾ ಇದ್ದೀನಿ. ಈಗ ಇದಕ್ಕೆ 2 ಟೀ ಸ್ಪೂನು ಮೆಂತ್ಯ ಕಾಳು ಹಾಕ್ತಾಯಿದ್ದೀನಿ. ಈ ಮೆಂತ್ಯ ಕಾಳು ಹಾಕೋದ್ರಿಂದ ದೋಸೆ ಕಲರ್ಫುಲ್ಲಾಗಿ ಗೋಲ್ಡನ್ ಕಲರ್ ಬರುತ್ತೆ, ಅದಕ್ಕೋಸ್ಕರ ಹಾಕೋದು. ಇದೇ ಪ್ಲೇಸಲ್ಲಿ ನೀವು ಕಡಲೆಬೇಳೆನೂ ಹಾಕ್ಕೋಬೋದು ಮೆಂತ್ಯ ಜೊತೆಗೆ, ಆದರೆ ಅದು ಬೇಗ ಹುಳ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಕ್ತಾಯಿಲ್ಲ. ನೋಡಿ ಈ ಥರ ಎಲ್ಲ ಸ್ವಲ್ಪ ತಣ್ಣಗಾಗೋಗ್ಬಿಟ್ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಫುಲ್ಲು ತಣ್ಣಗಾಗಬೇಕು ಫ್ರೆಂಡ್ಸ್. ಈ ಥರ ಎಲ್ಲ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡೋಗ್ಬೇಕು. ನೀವು ಜಾಸ್ತಿ ಮಾಡ್ಕೊಳ್ಳೋದಾದರೆ ಮಿಷನಲ್ಲಿ ಹಾಕಿಸ್ಕೋಬೋದು. ನಾನು ಒಂದು ಸ್ವಲ್ಪ ಒಂದು ತಿಂಗಳಿಗೆ ಆಗೋಷ್ಟು ತೋರಿಸ್ತಾ ಇದ್ದೀನಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನಾನು. ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸ್ ಮಾಡ್ಕೊಂಡ್ರೆ ಆಯಿತು. ತುಂಬ ನೈಸಾಗೇನು ಮಿಷನಲ್ಲಿ ಬಂದಿದೆಯಲ್ಲ ಅದೇ ಥರ ಮಾಡ್ಕೋಬೇಕು ಅಂತೇನಿಲ್ಲ, ಲೈಟಾಗಿ ತರಿ ಇದ್ರೂ ಏನಾಗಲ್ಲ. ನೋಡಿ ಈ ಥರ ಆಗಿದೆಯಲ್ಲ. ಈಗ ಇದು ನಾವು ಗ್ರೈಂಡ್ ಮಾಡ್ಕೊಂಡಿರೋದ್ರಿಂದ ಅದು ಬಿಸಿ ಇರುತ್ತೆ. ತಣ್ಣಗಾಗೋಕ್ಕೆ ನಾನು ಒಂದು ಪ್ಲೇಟಲ್ಲಿ ತೊಗೊತಾ ಇದ್ದೀನಿ. ಈ ಥರ ಎಲ್ಲ ಫುಲ್ ತಣ್ಣಗಾದ್ಮೇಲೆ ಇದನ್ನು ನಾವು ಏರ್ ಟೈಟ್ ಡಬ್ಬದಲ್ಲಿ ಇಟ್ಬಿಟ್ಟು ಸ್ಟೋರ್ ಮಾಡಿಕೊಂಡು 1 ವರ್ಷದ ತನಕ ಇದು ಕೆಡಲ್ಲ ಫ್ರೆಂಡ್ಸ್, ಚೆನ್ನಾಗಿರುತ್ತೆ ಇದು. ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡು ನಮ್ಗೆ ಯಾವಾಗ ಬೇಕೋ ಆವಾಗ ದೋಸೆ ಹಾಕ್ಕೋಬೋದು. ನಾನು ದೋಸೆ ಮಾಡೋದು ಹೆಂಗೆ ಅಂತೇಳಿ ತೋರಿಸ್ಕೊಡ್ತೀನಿ. ಒಂದು ಮಿಕ್ಸಿ ಬೌಲ್ಗೆ ಒಂದು ಕಪ್ಪಷ್ಟು ದೋಸೆ ಹಿಟ್ಟು ತೊಗೊತಾ ಇದ್ದೀನಿ ನಾವು ರೆಡಿ ಮಾಡ್ಕೊಂಡಿರೋಂಥ ದೋಸೆ ಹಿಟ್ಟು ತೊಗೊತಾ ಇದ್ದೀನಿ. ಈಗ ಅದಕ್ಕೆ ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ತಾಯಿದ್ದೀನಿ. ನೀವು ಈಗಲೇ ಮಾಡ್ಕೊಳ್ಳೋದಾದರೆ ಒಂದು ಚಿಟಿಕೆ ಸೋಡಾನೂ ಹಾಕ್ಕೊಂಬಿಡಿ. ನೀರು ನೋಡಿಕೊಂಡು ದೋಸೆ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ನೀರು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀವು ಈಗಲೇ ಮಾಡೋದಾದರೆ ಒಂದು ಅರ್ಧ ಗಂಟೆ ಬಿಟ್ಕೊಂಡು, ನಾನು ಅರ್ಧ ಗಂಟೆ ನೆನೆಸ್ಬಿಟ್ಟು ಮಾಡಿ ತೋರಿಸ್ತಾ ಇದ್ದೀನಿ. ನೀವು 4 ಗಂಟೆ ನೆನೆಸ್ಬಿಟ್ಟು ಮಾಡಿದ್ರೆ ಅಂತೂ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ನಾನು ಲೈಟಾಗಿ ಸೋಡಾ ಪುಡಿ ಹಾಕ್ಬಿಟ್ಟು ನೆನೆಸ್ತಾ ಇದ್ದೀನಿ. ನೋಡಿ ಈ ಥರ ಎಲ್ಲ ಆದಮೇಲೆ ಈಗ ಅದನ್ನು ಒಂದು ಅರ್ಧ ಗಂಟೆ ನೆನೆಯೋಕೆ ಬಿಡ್ತಾ ಇದ್ದೀನಿ ನಾನು. ನೋಡಿ ಅರ್ಧ ಗಂಟೆಗೆಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ನೀವು ಒಂದು 2 ಅವರ್ ನೆನೆ ಹಾಕ್ಬಿಟ್ರೆ ಸರಿ ಹೋಗುತ್ತೆ. ನೋಡಿ ಈ ಥರ ಎಲ್ಲ ನೋಡಿ ಗಟ್ಟಿಯಾಗಿದೆಯಲ್ಲ. ನೀವು ಇದು ತುಂಬ ಗಟ್ಟಿ ಇದೆ ಅನ್ನೋದ್ರೆ ಇನ್ನೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳಿ. ಆದರೆ ನಾನೇನು ನೀರು ಮಿಕ್ಸ್ ಮಾಡ್ಕೊತಿಲ್ಲ, ನೋಡಿ ಹಂಗೆ ಹಾಕ್ತಾಯಿದ್ದೀನಿ. ದೋಸೆ ತವ ಬಿಸಿ ಆದಮೇಲೆ ನೋಡಿ ಈ ಥರ ಎಲ್ಲ ಚೆನ್ನಾಗಿ ದೋಸೆ ಥರ ಎಲ್ಲ ದೋಸೆ ತವ ಆಗಲಿಕ್ಕೆ ಹಾಕ್ತಾಯಿದ್ದೀನಿ ನಾನು. ಅದಕ್ಕೆ ಈಗ ನಾನು ಖಾರದ ಪುಡಿ ಮಾಡೋದು ಹೆಂಗೆ, ಸಾಂಬಾರು ಪುಡಿ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೀವು ಮಿಸ್ ಮಾಡ್ಕೊಂಡಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ನೋಡಿ. ಖಾರದ ಪುಡಿನ ನಾನು ಸಾಂಬಾರು ಪುಡಿನ 2 ಟೀ ಸ್ಪೂನ್ ಅಷ್ಟು ಹಾಕಿ ಅದಕ್ಕೆ 2 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಖಾರ ಥರ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲೆ ಒಂದು ಸ್ವಲ್ಪ ನೀವು ಈರುಳ್ಳಿನೇ ಹಾಕ್ಕೋಬೋದು. ಅದು ದೋಸೆ ಗರಿಗರಿಯಾಗಿ ಬರಲಿ ಅಂತ ಹೇಳ್ಬಿಟ್ಟು 1 ಟೀ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ದೋಸೆನ ಈಗ ನಾನು ಅದು ಖಾರದ ಪುಡಿ ಹಾಕಿರೋದ್ರಿಂದ ಖಾರ ಹಾಕಿರೋದ್ರಿಂದ ಒಂದು ಸೈಡೇ ರೋಸ್ಟ್ ಮಾಡ್ತಾಯಿದ್ದೀನಿ. ನೀವು 2 ಸೈಡು ರೋಸ್ಟ್ ಮಾಡ್ಕೋಬೋದು.
ನೋಡಿ ಇದೇ ಥರನೇ ಎಲ್ಲ ದೋಸೆನೂ ಮಾಡ್ಕೋಬೋದು. ನೋಡಿ ನಾನು ಇನ್ನೊಂದು ದೋಸೆನೂ ಇದೇ ಥರ ಮಾಡ್ಕೊಂಡಿದ್ದೀನಿ. ಎಲ್ಲ ದೋಸೆಗಳು ನನಗೆ ಕ್ರಿಸ್ಪಿಯಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲೇ ಬರ್ತಾಯಿದೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನಮಗೆಲ್ಲ ಟೈಮೆಲ್ಲ ತುಂಬ ಉಳಿಯುತ್ತೆ, ಡೈಲಿ ನೆನೆಸೋಷ್ಟಿರಲ್ವಲ್ಲ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.